ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಸ್ವಲ್ಪ ಪಡ್ಡು ಮಾಡ್ತಾಯಿದ್ದೀನಪ್ಪ. ಪಡ್ಡುಗೆ ಒಂದು ಇಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಇದೇನು ತಿಂಡಿ ರೈಸ್, ಇದು ದೋಸೆ ಅಕ್ಕಿನೇ ಇದು ನೋಡಿ, ತಿಂಡಿ ರೈಸು. ಮತ್ತು ಇದಕ್ಕೆ ಉದ್ದಿನಬೇಳೆ ಹಾಕ್ಕೊತಾಯಿದ್ದೀನಿ. ಏನು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿಪ್ಪ, ದೋಸೆಗೆ ಹಾಕ್ಕೊಂಡಂಗೆ ಹಾಕ್ಕೊಳ್ಳೋದಷ್ಟೇ. ಇದಕ್ಕೆ ಮಾತ್ರ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊತಾಯಿದ್ದೀನಪ್ಪ. ಚೂರು ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಪಡ್ಡುಗೆ. ಸ್ವಲ್ಪ ಮೆಂತ್ಯ, ಇಷ್ಟು ಹಾಕ್ಕೊಂಡಿದ್ದೀನಿ. ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ. ಎಷ್ಟು ಚೆನ್ನಾಗಿ ಈ ಥರ ಬರುತ್ತೆ ಮಿಕ್ಸ್ ಮಾಡಿದ್ರೆ. ಮತ್ತು ಇದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಈ ಥರ, ಇದು ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಅವಲಕ್ಕಿ ಆಮೇಲೆ ನೆನೆಸ್ಕೊತೀನಪ್ಪ ನಾನು, ಈಗಲೇ ನೆನೆಸೋಷ್ಟಿಲ್ಲ. ಇದು ಒಂದು 3 hours ನೆನಿಬೇಕು ನೋಡಿ. ಈ ಥರ ಚೆನ್ನಾಗಿ ಈ ಥರ ಮಾಡಿ ಚೆನ್ನಾಗಿ ಒಂದು 3-4 ಸರಿ ತೊಳೆದ್ಬಿಟ್ಟು ಆಮೇಲೆ ಒಳ್ಳೆ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿಪ್ಪ. ನೋಡಿ ಈ ಥರ ನೋಡಿ, ತುಂಬ ಗಲೀಜು ಬರುತ್ತೆ ನೋಡಿ. ನೋಡಿ ಎಷ್ಟು ಕಪ್ಪಾಯಿತು ಅಂತ ನೀರು, ಬೆಳ್ಳಗೆ ಬರುತ್ತೆ ಇಲ್ಲಿ ಇದು ನೀರು. ಅಲ್ಲಿವರೆಗೆ ನೀವು ಕ್ಲೀನಾಗಿ ತೊಳಿಬೇಕು ಇದನ್ನು, ಓಕೆನಪ್ಪ? ನೋಡಿಪ್ಪ, ಈ ಥರ ನೆಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೆಂದಿರೋದು ನೋಡಿ. ಇದು ಮೆಂತ್ಯ ನೆಂದಿರೋದು ಮಾತ್ರ ಒಂಚೂರು ಕಲರ್ ಡಿಮ್ ಆಗಿದೆ ನೀರು, ಇಲ್ಲಾಂದರೆ ಬೆಳ್ಳಕ್ಕಿದೆ ನೀರು ನೋಡಿ. ಇದು ಅವಲಕ್ಕಿ ಹಾಕ್ತೀನಿ ಇದ್ರೊಳಕ್ಕೆ. ಅವಲಕ್ಕಿ ಸಪ್ರೇಟ್ ಒಂಚೂರು ಲೇಟಾಗಿ ನೆನೆಸಿದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಓಕೆನಾ? ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿಪ್ಪ. ನೋಡಿಪ್ಪ, ಆಯಿತು, ಮಿಕ್ಸಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಬಿಡಿ ಅಷ್ಟೇ. ಉಪ್ಪು ಹಾಕ್ಬಿಟ್ಟು ಹಿಂಗೆ ತಿರ್ಗಿಸ್ಬಿಟ್ಟು ಮುಚ್ಚಿಬಿಡಿಪ್ಪ ಅಷ್ಟೇ, ಓಕೆನಾ? ಹೇಳಿದ್ರಪ್ಪ ಎಲ್ಲ ನೋಡಿ. ಇದಕ್ಕೆ ಪಡ್ಡು ಮಾಡಲಿಕ್ಕೆ ಒಂಚೂರು ಈರುಳ್ಳಿ, ಮೆಣಸಿನ್ಕಾಯಿ ಇರ್ತಾಯಿಲ್ಲಪ್ಪ. ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ, ಚಟ್ನಿ ಎಲ್ಲ ಮಾಡಿರ್ತೀವಲ್ಲ. ಇದು ಕ್ಯಾಪ್ಸಿಕಮ್ ಸ್ವಲ್ಪ, ಇದು ಕ್ಯಾರೆಟ್, ಇದು ತೆಂಗಿನಕಾಯಿ ತುರಿ, ಇದು ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಸಣ್ಣ ತುರಿ ಹಾಕ್ತೀನಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು. ಇದು ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಏನು ಬೇಕಾದ್ರೂ ಹಾಕೋಬೋದು ಇದಕ್ಕೆ. ಮಸಾಲೆ ಪಡ್ಡು ಇಷ್ಟು ಸಾಕು. ಸ್ವಲ್ಪ ಈ ಥರ ಬಂದಿದೆ ಹಿಟ್ಟು. ನಾನು ಬೇಳೆ ನೆನೆ ಹಾಕಿ ಮತ್ತು ಇದು ಮಾಡಿದ್ನಲ್ಲ, ಮಿಕ್ಸಿಗೆ ಹಾಕಿದ್ನಲ್ಲ, ಈ ಥರ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ನಾನು ಐಸ್ ನೀರೆಲ್ಲ ಇಟ್ಟಿದ್ದೆ ಮೇಲೆ, ತುಂಬ ಬಿಸಿಲಿದ್ದೆಲ್ಲ ಹುಳಿ ಬಂದುಬಿಡುತ್ತೆ ಅಂತ ನೋಡಿ. ಇದು ಮಸಾಲೆ ಪಡ್ಡಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿಪ್ಪ. ಇದಕ್ಕೂ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಈ ಪಡ್ಡು ಮಾಡುವಾಗ ಸ್ವಲ್ಪ ಸಕ್ಕರೆ ಹಾಕಿಪ್ಪ, ಚೆನ್ನಾಗಿರುತ್ತೆ, ಓಕೆನಾ? ಈ ಮಸಾಲೆ ಎಲ್ಲ ಕ್ಲೀನಾಗಿ ಈ ಥರ ಮಾಡಿ ಕಳಿಸಿ. ಸ್ವಲ್ಪ ಮಸಾಲೆ ಪಡ್ಡು ಮಾಡ್ಕೊಳ್ಳಿ, ಸ್ವಲ್ಪ ಪ್ಲೈನ್ ಪಡ್ಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಚಟ್ನಿನಲ್ಲಿ ಮತ್ತು ಖಾರ ಚಟ್ನಿನಲ್ಲಿ ಎಲ್ಲ. ನನಗೆ ಏನಾದರೂ ಒಂದನ್ನು ಮಾಡಿಕೊಂಡ್ರೆ, ಒಂದು ಹಿಟ್ಟು ಮಾಡಿಕೊಂಡ್ರೆ 2-3 ಥರ ಮಾಡ್ಕೊಂಡ್ಬಿಡ್ತೀನಿ ತಿಂಡಿಗಳು. ಒಂದೇ ತಿನ್ನಲಿಕ್ಕೆ ಬೇಜಾರಲ್ವಪ್ಪ, ಮತ್ತು ಬೇರೆ ಬೇರೆ ಥರ ಮಾಡ್ಕೊಳ್ಳೋದು, ಓಕೆನಾ? ಇದನ್ನ ಹಾಕ್ತೀನಿ. ಆಮೇಲೆ ಇದು ಪ್ಲೈನ್ ಪಡ್ಡು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಗ್ಲಾಸ್ಗೆ ಹಾಕ್ಕೊಂಡ್ರೆ ಏನಪ್ಪ ಅಂದರೆ ನಿಮಗೆ ಸೌಟಲ್ಲಿ ಎಲ್ಲ ಚೆಲ್ಲೋಗ್ಬಿಡುತ್ತೆಲ್ಲ, ಆ ಕಡೆ ಈ ಕಡೆ ಪಡ್ಡು ಸರಿ ಬರಲ್ಲ. ಈ ಥರ ಸ್ವಲ್ಪ ಹಳ್ಳದಿಂದ ಚೆಲ್ಲೋದಿಲ್ಲ, ಕರೆಕ್ಟಾಗಿ ಬರುತ್ತೆ ಇದು, ಓಕೆನಾ? ಇದು ಪ್ಲೈನ್ ಪಡ್ಡು ನೋಡಿ. ಇದು ಸ್ವಲ್ಪ ಈ ಥರ ಮಾಡಿ
ಬಟರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಪಟ್ಟುಗೆ. ಬಟರ್ ಹಾಕೊಂಡ್ಬಿಟ್ರೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ತೆಗೀರಿ. ಬಟರ್ ಹಾಕ್ಬಿಟ್ರೆ ಚೆನ್ನಾಗಿ ಬಟರ್ನಲ್ಲೇ ಬೆಂದ್ಬಿಡುತ್ತಲ್ವ, ನಮಗೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್. ಅಷ್ಟೇಪ್ಪ. ಈ ಗ್ಲಾಸಿಂದ ಹಾಕಿದ್ರೆ ಸುತ್ತ ಕಿತ್ತು ಆ ಕಡೆ ಈ ಕಡೆ ಚೆಲ್ಲೋದು ಮಾಡೋದು ಏನೂ ಹಾಕಲ್ಲ ನೋಡಿ, ನೀಟಾಗಿ ಬರುತ್ತೆ. ಫೋರ್ಕಾದರೂ ತೊಗೊಳ್ಳಿ, ಫೋರ್ಕಲ್ಲಿ ಸ್ವಲ್ಪ ತೆಗೆಯೋಕ್ಕೆ ಈಸಿ ಆಗುತ್ತೆ ನಿಮಗೆ. ನಾನು ಚಾಕುನಲ್ಲೇ ತೆಗಿತಾ ಇದ್ದೀನಿ ನೋಡಿ ಕಲರ್. ಮತ್ತು ಏನಿಲ್ಲ, ಇದನ್ನೇ ಎಷ್ಟು ಥರ ಬೇಕಾದ್ರೂ ಮಾಡ್ಕೋಬೋದು. ಸೆಟ್ ದೋಸೆ ಥರ ಮಾಡ್ಕೋಬೋದು. ಈ ಥರ ಹಾಕ್ಕೊಂಬಿಟ್ರೆ ದೋಸೆ ಹಿಟ್ಟೇನೆ, ಮತ್ತು ನಾನು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕೋತೀನಿ ಅಷ್ಟೇ. ಓಕೆನಾ? ಬಟರ್ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಈ ಥರ ಎಲ್ಲ ನೋಡಿ, ಈ ಥರ ಸ್ವಲ್ಪ ಹಾಕ್ಕೊಳ್ಳಿ. ಮಕ್ಕಳು ತಿನ್ನೋದಾದರೆ ಖುಷಿ ಆಗುತ್ತಲ್ಲ ಅವಕ್ಕೆ. ಈ ಥರ ನಮಗೂ ಟೇಸ್ಟಾಗಿ ಇರುತ್ತೆ ಅಲ್ಲ, ಮಕ್ಕಳಿಗೆ ಅಂತ ಏನಿಲ್ಲ, ನಮಗೂ ಟೇಸ್ಟಾಗಿ ಇರುತ್ತೆ. ಓಕೆನಾ? ಮತ್ತು ಮಸಾಲೆ ಪಡ್ಡುಗಳೆಲ್ಲ ಬಟರ್ ಹಾಕಿಬಿಟ್ರೆ, ಒಬ್ಬರು ಕಾಮೆಂಟ್ಸ್ ಮಾಡಿದ್ದಾರೆ ನನಗೆ, ಪಡ್ಡು ಮಾಡಿ ಮ್ಯಾಮ್ ಅಂತ. ಮತ್ತು ಖಾರ ಚಟ್ನಿ ಮಾಡಿ ಅಂದಿದ್ದಾರೆ, ಮಾಡಿದ್ದೀನಿ ಅದು. ಪಡ್ಡು ನಾವು ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಈ ಥರ ಬಟರ್ ರೈಸಲ್ಲಿ ಮಾಡ್ತೀವಿ. ಅದು ಮಸಾಲೆ ಪಡ್ಡುಗಾರೆ ಸ್ವಲ್ಪ ಬಟರ್ ಇದ್ದರೆ ಚೆನ್ನಾಗಿರುತ್ತೆ. 2 ನಿಮಿಷ ಮುಚ್ಚಿದ್ದ ಸಣ್ಣೂರಿ ಮಾಡಿ. ಹಲೋ ನೋಡಿ, ತೆಂಗಿನಕಾಯಿ ಚಟ್ನಿಗೆಪ್ಪ ಕಾಯಿ ಸ್ಲೇಸ್ ಮಾಡಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ. ತೆಂಗಿನಕಾಯಿದು ಸ್ಲೇಸ್ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಪ್ಪ ಇದಕ್ಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಕಪ್ಪಾಗಬಾರ್ದು, ಆ ಥರ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತೀನಿ ನೋಡಿಪ್ಪ. ಚೂರು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದೇನಪ್ಪ ಅಂದರೆ ದೋಸೆಗೆ ಇದಕ್ಕೆಲ್ಲ ನೀವು ಹಾಕ್ಕೋತಾ ಇದ್ದರೆ ಏನು ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಆಗೋಲ್ಲ. ಈ ಕರಿಬೇವು, ಶುಂಠಿ, ಆಮೇಲೆ ಪುದೀನ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ. ಹೆವಿ ಅನ್ಸೋದಿಲ್ಲ ದೋಸೆಗೆಲ್ಲ, ಹೆವಿ ಅನ್ಸಲ್ಲಪ್ಪ. ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇದು ಶುಂಠಿ, ಬೆಳ್ಳುಳ್ಳಿ, ನೋಡಿ ಶುಂಠಿ ಹಾಕ್ಕೊತಾ ಇದ್ದೀನಿ. ಇದು ಹುಣಸೆ ಹಣ್ಣು ಎಲ್ಲ ಅದಕ್ಕೆ ಹಾಕಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ, ಸುಮ್ಮನೆ ಸ್ವಲ್ಪ ಬಿಸಿನಲ್ಲಿ ಈ ಥರ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಮಾತ್ರ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವನ್ನೆಲ್ಲ ಸ್ವಲ್ಪ ಸುಮ್ಮನೆ ಬಿಸಿ ಬಾಂಡಿನಲ್ಲಿ ಹಾಕ್ಕೊಂಡಿದ್ದೀನಪ್ಪ. ನೋಡಿ ಸುಮ್ಮನೆ ಒಂಥರ ಹಸಿ ಸ್ಮೆಲ್ಲು ಹೋಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ನೋಡಿಪ್ಪ. ಬೆಳ್ಳುಳ್ಳಿ ಎಲ್ಲ ಹಸಿದೆ ಹಾಕ್ಕೊಳ್ಳೋದು, ಏಕೆಂದರೆ ಸುಮ್ಮನೆ ಬೆಚ್ಚಗಿದೆ ಬಾಣಲೆ ಅಷ್ಟೇ. ಆಯ್ತಪ್ಪ. ಮತ್ತು ಬೆಲ್ಲ, ಇದು ಚಟ್ನಿದು ಇಷ್ಟ ಆಯಿತು ನೋಡಿಪ್ಪ. ಇದು ಬಗ್ಗಿಸ್ತೀನಿ. ನೋಡಿಪ್ಪ, ಹುರುಗಡ್ಲೆ ಹಾಕ್ತಾಯಿದ್ದೀನಿ. ಇದು ಹುರುಗಡ್ಲೆ, ಕಡಲೆ ಹುರುಗಡ್ಲೆ ಅಂತೀವಿ ನಾವು, ಕಡಲೆ. ಮತ್ತು ಸ್ವಲ್ಪ ಉಪ್ಪು, ಬೆಲ್ಲ, ಉಪ್ಪು, ಶುಂಠಿ ಎಲ್ಲ ಹಾಕ್ತೀನಿಪ್ಪ. ಇದನ್ನು ಮಿಕ್ಸಿ ಮಾಡ್ಕೊತೀನಿ ಈಗ.
ನೋಡಿಪ್ಪ, ಈ ಥರ ಆಗಿದೆ ನೋಡಿ. ಚಟ್ನಿ ಆಯಿತು ನೋಡಿ. ಓಕೆನಾ? ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನು ಒಂದು ಕೆಂಪು ಚಟ್ನಿ ಕೊಡ್ತಾಯಿದ್ದೀನಪ್ಪ, ರೆಸಿಪಿ ಕೊಡ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಓಕೆನಾ? ಎಣ್ಣೆ, ಈರುಳ್ಳಿ ಅಷ್ಟೇ ಇನ್ನೂ ಹಾಕಿರೋದು. ಇದಕ್ಕೆ ಮತ್ತು ನೋಡಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಒಂದೆರಡು ಬ್ಯಾಡಿಗೆ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಖಾರ ತೊಗೊಂಡಿದ್ದೀನಿ. ಬ್ಯಾಡಿಗೆ ಜಾಸ್ತಿ ತೊಗೊಂಡಿಪ್ಪ, ಖಾರದ್ದು ಒಂದೆರಡು ಸುಮ್ಮನೆ ನಿಮಗೆ ಖಾರ ಬೇಕಂದರೆ ಒಂದೆರಡು ಹಾಕಿ. ಇದಕ್ಕೆ ಎಲ್ಲ ಹಾಕ್ಕೊತೀನಿ. ಜೀರಿಗೆ ಹಾಕ್ಕೊತೀನಿ. ಎಳ್ಳು, ಜೀರಿಗೆ ಕೆಂಪು ಚಟ್ನಿಗೆಪ್ಪ ಹಾಕಲೇಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಪ್ಪ. ಇದು ಸ್ವಲ್ಪ ಆಗಿದೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಣ್ಣೂರಿನಲ್ಲಿ ಬ್ರೌನ್ ಕಲರ್ ಆಗೋವರೆಗೆ ಸ್ವಲ್ಪ ಸಣ್ಣೂರಿನಲ್ಲೇ ಇಟ್ಕೊಳ್ಳಿಪ್ಪ. ಮೆಣಸಿನ್ಕಾಯಿ ಕೂಡ ಎಲ್ಲ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕಲರ್ ಬಂತಲ್ಲ ಅದೇ. ಇದಂತೂ ಚಟ್ನಿ, ಕೆಂಪು ಚಟ್ನಿ ಚೆನ್ನಾಗಿರುತ್ತೆ. ಫಸ್ಟ್ ಈರುಳ್ಳಿ, ಒಣ ಮೆಣಸಿನ್ಕಾಯಿ ಹಾಕೊಂಬಿಡಿ, ಸ್ವಲ್ಪ ಚೆನ್ನಾಗಾಗಲಿ. ಆಮೇಲೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಎಳ್ಳು ಹಾಕೊಂಬಿಡಿ. ಮತ್ತು ಚೆನ್ನಾಗಿ ಕೆಂಪಗೆ ಆಡಿಸ್ಕೊಳ್ಳಿ. ಓಕೆನಾ? ಮತ್ತು ಇದಕ್ಕೆ ಒಂಚೂರು ತೆಂಗಿನಕಾಯಿ ಹಾಕ್ತೀನಪ್ಪ. ಇದು ತೆಂಗಿನಕಾಯಿ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಮತ್ತು ಹುಣಸೆಹಣ್ಣು ಇದಕ್ಕೆ ಹಾಕಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಅದೆಲ್ಲ ಸ್ವಲ್ಪ ಮೆತ್ತಗಾಗುತ್ತಲ್ವ, ಎಲ್ಲ ಹೊಟ್ಟಿಗೆ ಚೆನ್ನಾಗಾಗಲ್ಲ. ಕೆಂಪಗೆ ಹಾಕ್ತಾ ಇದ್ದೀನಿ. ಕಲರ್ ಇದು ಬ್ರೌನ್ ಕಲರ್ ಬರೋವರೆಗೆ ಸಣ್ಣೂರಿನಲ್ಲಿ ಆಡಿಸ್ಕೊಂಡ್ರಪ್ಪ ನೀವು, ಚೆನ್ನಾಗಿರುತ್ತೆ. ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಟೇಸ್ಟಿಗೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳಕ್ಕೆ, ಆಯಿತಾ? ಸ್ವಲ್ಪ ಕೆಂಪಗಾಗಿದೆ. ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಬಿಡಿ, ತಣ್ಣಗಾಗಲಿ. ಆಮೇಲೆ ಮಿಕ್ಸಿ ಮಾಡಿಬಿಡಿ. ಇದು ಕೆಂಪು ಚಟ್ನಿ ರೆಡಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊತೀನಿ ಈಗ. ತುಂಬ ನೈಸೇನು ಬೇಡ, ಇಷ್ಟ ಕೆಂಪು ಚಟ್ನಿ, ಖಾರ ಚಟ್ನಿ. ಓಕೆನಾ? ಸಾಫ್ಟಾಗಿ ಬಂದಿದೆ ನೋಡಿ. ನೋಡಿ, ಒಳಗಡೆ ಹೋಗುತ್ತಾ ಹಾಗೆ ಸಾಫ್ಟಾಗಿದೆ ನೋಡಿ, ಕ್ರಿಸ್ಪಿನೂ ಇದೆ. ಓಕೆನಾ? ಸಿ ಯು.